ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಏಕೆ, ಈ ಹೊತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಆತ್ಮೀಯರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಆಫೀಸ್ ಆಫ್ ದಿ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಮುಂಬೈ, 3rd floor, ಆಯ್ಕಾರ್ ಭವನ್, ಮಹರ್ಷಿ ಕಾರ್ವೆ ರೋಡ್, ಮುಂಬೈ. ಪಿನ್ ಕೋಡ್ ಕೊಟ್ಟಿದ್ದಾರೆ. ಡೇಟು 22ನೇ ತಾರೀಕು ಬಂದಿದೆ. ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ, ರಿಕ್ರೂಟ್ಮೆಂಟ್ ನಂಬರು. ನೋಟಿಫಿಕೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಇನ್ ದ cadre of the Inspector of Income Tax, Stenographer, Tax Assistant, Multitasking Staff and Canteen Attendant 2023. ಆತ್ಮೀಯರೇ, ಇದು ಸ್ಪೋರ್ಟ್ಸ್ಗೆ ಮೀಸಲಾತಿ ಇರುತ್ತೆ. ಸ್ಪೋರ್ಟ್ಸ್ ಪರ್ಸನ್ಗೆ ದಿ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಮುಂಬೈ ರೀಜನ್ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ meritorious sports person for appointment as Inspector of Income Tax, Stenographer Grade 2, Tax Assistant, Multitasking Staff and Canteen Attendant. Before making an application, the applicants are required to go through the detailed guideline eligibility criteria, vacancy position, other conditions and instruction for the direct recruitment given below to ascertain their eligibility for the post. ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ನೋಡಿ, 19/1/24 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲಿ ತಾವು ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡಿ, ವೇಕೆನ್ಸಿ ಪೊಸಿಷನ್ನು ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸು ITI ಅಂತಿದೆ. ನಂಬರ್ ಆಫ್ ವೇಕೆನ್ಸಿ 14 ಇದೆ. ಇಲ್ಲಿ ಮೂಲ ವೇತನ 5 ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಸ್ಟೆನೋಗ್ರಾಫರ್ ಗ್ರೇಡ್ 2 18 ವೇಕೆನ್ಸಿ, ಟ್ಯಾಕ್ಸ್ ಅಸಿಸ್ಟೆಂಟ್ 119 ವೇಕೆನ್ಸಿ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ 137, ಕ್ಯಾಂಟೀನ್ ಅಟೆಂಡೆಂಟು 3, ಒಟ್ಟು 291 ಉದ್ಯೋಗ ಇರುತ್ತೆ. ನೋಟ್: ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆರ್ ಸ್ಟೆನೋಗ್ರಾಫರ್ ಗ್ರೇಡ್ 2 or tax assistant or multitasking staff or canteen attendant or for all the above posts in a single application. ನೋಡಿ, ಸೆಲೆಕ್ಷನ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ದಿ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅಪಾಯಿಂಟ್ಮೆಂಟ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಕ್ರೈಟೀರಿಯಾ. ಆರ್ಡರ್ ಆಫ್ ಪರ್ಫಾರ್ಮೆನ್ಸು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ತಾವು ಓದ್ಕೋಬೇಕು. ಫಸ್ಟ್ ಪ್ರಿಫರೆನ್ಸ್ to those candidates who have represented in the country in the international competition with the clearance of Department Youth Affairs and Sports. Second performance ಇದೆ, third performance ಇದೆ, fourth performance ಇದೆ, ಫಿಫ್ತ್ ಪರ್ಫಾರ್ಮೆನ್ಸ್, ಸಿಕ್ಸ್ತ್ ಪರ್ಫಾರ್ಮೆನ್ಸ್. ಅದೇ ರೀತಿ ಕಂಡೀಷನ್ಸ್ ತಾವು ನೋಡ್ಕೋಬೇಕು. ಲಿಸ್ಟ್ ಆಫ್ ದ ಗೇಮ್ಸ್ ಸ್ಪೋರ್ಟ್ಸು ನೋಡಿ, ಈ ಗೇಮ್ಸ್ಗಳಲ್ಲಿ ತಾವು ಯಾವ್ಯಾವ ಪರ್ಫಾರ್ಮೆನ್ಸ್ ತೋರಿಸಿದ್ದೀರಾ ಅಂತ ಸರ್ಟಿಫಿಕೇಟ್ ತಮ್ಮ ಹತ್ರ ಇಟ್ಕೊಂಡಿರಬೇಕಾಗುತ್ತೆ. ಲಿಸ್ಟ್ ಆಫ್ ಅಥಾರಿಟೀಸ್ ಕಾಂಪಿಟೆಂಟ್ ಟು ಅವಾರ್ಡ್ ಸರ್ಟಿಫಿಕೇಟ್ಸ್ ಆನ್ ಎಲಿಜಿಬಿಲಿಟಿ ಫಾರ್ ದಿ ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಪರ್ಸನ್ಸ್. ಇದು ಲಿಸ್ಟು, ಅದೆಲ್ಲ ತಾವು ನೋಡ್ಕೋಬೇಕು. ಎಲಿಜಿಬಿಲಿಟಿ ನೋಡಿ, ದಿ ಕ್ಯಾಂಡಿಡೇಟ್ ಮಸ್ಟ್ ಬಿ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತಿದೆ. ಏಜ್ ಲಿಮಿಟು ನೋಡಿ ಇಲ್ಲಿದೆ, 18ರಿಂದ 30 ವರ್ಷ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ, ಸ್ಟೆನೋಗ್ರಾಫರ್ಗೆ 18ರಿಂದ 27, ಟ್ಯಾಕ್ಸ್ ಅಸಿಸ್ಟೆಂಟ್ಗೆ 18ರಿಂದ 27, ಮಲ್ಟಿಟಾಸ್ಕಿಂಗ್ ಸ್ಟಾಫ್ಗೆ 18ರಿಂದ 25, ಕ್ಯಾಂಟೀನ್ ಅಟೆಂಡೆಂಟ್ಗೆ 18ರಿಂದ 25 ಇರುತ್ತೆ. ಎಸೆನ್ಷಿಯಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ನೋಡಿ, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ ಇದಕ್ಕೆ ಎ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ನು. ಸ್ಟೆನೋಗ್ರಾಫರ್ 2ಗೆ 12th ಪಾಸ್ ಆರ್ ಈಕ್ವಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ.
ಸ್ಟೆನೋ ಇದರಲ್ಲಿ ಟ್ಯಾಕ್ಸ್ ಅಸಿಸ್ಟೆಂಟ್ಗೆ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ಮಲ್ಟಿಟಾಸ್ಕಿಂಗ್ಗೆ ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್ ಪಾಸು. ಕ್ಯಾಂಟೀನ್ ಅಟೆಂಡ್ಗೆ ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್. ಹೌ ಟು ಅಪ್ಲೈ ಕೊಟ್ಟಿದ್ದಾರೆ. ಡೀಟೇಲ್ ಪ್ರೊಸೀಜರ್ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಅಪ್ಲಿಕೇಶನ್ ಫೀಸ್ ಇದೆ, 200 ರೂಪೀಸ್ ಇದೆ, ತಾವು ನೋಡ್ಕೋಬೇಕು. ಇನ್ಸ್ಟ್ರಕ್ಷನ್ ಟು ದಿ ಅಪ್ಲಿಕೆಂಟ್ಸ್ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ವೆಬ್ಸೈಟ್ ಕೊಟ್ಟಿದ್ದಾರೆ, ಆ ವೆಬ್ಸೈಟ್ನ ನೀವು ಫಾಲೋ ಅಪ್ ಮಾಡ್ತಾ ಇರಬೇಕು. ಅಡಿಷ್ನಲ್ ಇನ್ಸ್ಟ್ರಕ್ಷನ್ಸ್ ಇದೆ. ಆದಮೇಲೆ ವಿಡಿಯೋ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.